Hello friends, welcome back to our YouTube channel. I am Shimurthy from Student of Interface College, Davangere. Today we are discussing about Introduction to C, Structure of C program and some examples. Here I given a topics: Introduction to C, Structure of C program, Sample C program to print a college name and address. Now Introduction to C. Introduction to C. C programming language created by Dennis Ritchie in 1970. ಡೆನಿಸ್ ರಿಚಿ ಅವರು ಸಿ ಪ್ರೋಗ್ರಾಮ್ ಲ್ಯಾಂಗ್ವೇಜ್ನ 1970 ಕಂಡುಹಿಡಿತಾರೆ. ಇಟ್ ಈಸ್ ಎ ಪಾಪ್ಯುಲರ್ ಬಿಕಾಸ್ ಇಟ್ ಈಸ್ ಫಾಸ್ಟ್ ದೆನ್ ಅದರ್ಸ್. ಎ ಆ್ಯಂಡ್ ಬಿ ಲ್ಯಾಂಗ್ವೇಜ್ಗೆ ಕಂಪೇರ್ ಮಾಡಿದರೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಫಾಸ್ಟೆಸ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸಿ ಈಸ್ ಕಾಲ್ಡ್ ದ ಮದರ್ ಆಫ್ ಆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿ ಅನ್ನೋ ಲ್ಯಾಂಗ್ವೇಜು ಎಲ್ಲ ಲ್ಯಾಂಗ್ವೇಜ್ಗಳಿಗೆ ಮದರ್ ಆಫ್ ಆಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. The first evolved language is A and B, then C is evolved. A was created by Martin Richards in 1960. C language ಬರೋಕ್ಕಿಂತ 10 years back, Martin Ritchie was created A language in 1960. ಅಂದರೆ 10 ವರ್ಷಕ್ಕಿಂತ ಮುಂಚೆ ಮಾರ್ಟಿನ್ ರಿಚರ್ಡ್ಸ್ ಅವರು ಎ ಲ್ಯಾಂಗ್ವೇಜ್ನ ಕಂಡುಹಿಡಿದಿರುತ್ತಾರೆ. ಬಿ ವಾಸ್ ಡೆವಲಪ್ಡ್ ಬೈ ಕೇನ್ ಥಾಂಪ್ಸನ್ ಇನ್ 1969ನಲ್ಲಿ ಕಂಡುಹಿಡಿದಿರುತ್ತಾರೆ. ಸಿ ವಾಸ್ ನೇಮ್ಡ್ ಆಫ್ಟರ್ ದೀಸ್ ಟು ವರ್ಡ್ಸ್. ಇವೆರಡಾದ್ಮೇಲೆ ಸಿ ಲ್ಯಾಂಗ್ವೇಜು ಬಂದಿರುತ್ತೆ. ಇವರೇ ನೋಡ್ರಿ, ಡೆನಿಸ್ ರಿಚಿ ಸಿ ಲ್ಯಾಂಗ್ವೇಜ್ನ ಕಂಡುಹಿಡಿದಿದ್ದು ಇವರೇ. ನೆಕ್ಸ್ಟ್ ವಿ ಗೋ ವಿತ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಇನ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಕಾನ್ಸಿಸ್ಟ್ ಆಫ್ ಫಾಲೋಯಿಂಗ್ ಕಾಂಪೊನೆಂಟ್ಸ್: documentation, pre-process statement, definition section, global variable declaration, function declaration, main function definition, subfunction definition. ಒನ್ ಬೈ ಒನ್ನ ನೋಡ್ತಾ ಹೋಗೋಣ. ಫಸ್ಟು ಡಾಕ್ಯುಮೆಂಟೇಷನ್ ಅಂತ ಏನಂದರೆ, ಡಾಕ್ಯುಮೆಂಟೇಷನ್ ಡಿಸ್ಕ್ರೈಬ್ಸ್ ದ ಪ್ರೋಗ್ರಾಮ್. ಇಟ್ ಕಾನ್ಸಿಸ್ಟ್ ಆಫ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರೋಗ್ರಾಮ್ಸ್. ಅಂದರೆ ಪ್ರೋಗ್ರಾಮ್ನ ಬರೆದಿರೋರು ಯಾರು, ಯಾವಾಗ ಬರ್ತಿರುತ್ತಾರೆ, ಪರ್ಪಸ್ ಆಫ್ ಪ್ರೋಗ್ರಾಮ್, ಏನಕ್ಕಾಗಿ ಬರೆದಿರುತ್ತಾರೆ ಅಂತ ಹೇಳ್ತೀವಿ. ಅದಕ್ಕೆ ಡಾಕ್ಯುಮೆಂಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಕಾನ್ಸಿಸ್ಟ್ ಆಫ್ ಪ್ರೀ ಪ್ರೊಸೆಸಿಂಗ್ ಸ್ಟೇಟ್ಮೆಂಟ್ ಲೈಕ್ ಇನ್ಕ್ಲೂಡ್ ಅಂತ ಅನ್ನೋದೇ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟು. ಆ್ಯಶ್ ಇನ್ಕ್ಲೂಡ್ ಅನ್ನೋದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟು. ಅದನ್ನ ಹೆಡರ್ ಫೈಲ್ ಜೊತೆ ಇರುತ್ತೆ. ಆ್ಯಶ್ ಇನ್ಕ್ಲೂಡ್ ಇಸ್ ದ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಯೂಸ್ಡ್ ಟು ಇನ್ಕ್ಲೂಷನ್ ಆಫ್ ಹೆಡರ್ ಫೈಲ್ಸ್. ಅಂದರೆ ಹೆಡರ್ ಫೈಲ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಇಲ್ಲಿ ನೋಡ್ಬೋದು, ಆ್ಯಶ್ ಇನ್ಕ್ಲೂಡ್ ಹೆಡರ್ ಫೈಲ್ಸ್. ಸಿಂಟ್ಯಾಕ್ಸಲ್ಲಿ ನಾವು ಕೆಳಗಡೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆ್ಯಶ್ ಇನ್ಕ್ಲೂಡ್ stdio.h ಅನ್ನೋದು ಒಂದು ಹೆಡರ್ ಫೈಲು. ಆ್ಯಶ್ ಇನ್ಕ್ಲೂಡ್ ಅನ್ನೋದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ಅದ್ರ ಕೆಳಗೆ ಇನ್ನೊಂದು ಎಕ್ಸಾಂಪಲ್ ಇದೆ, ಆ್ಯಶ್ ಇನ್ಕ್ಲೂಡ್ string.h ಎಕ್ಸೆಟ್ರಾ. ಇನ್ನೊಂದು ಯೂಸರ್ಸು ಅಂದರೆ ನಾವುಗಳು ಈ ಲ್ಯಾಪ್ಟಾಪ್ಗಳಲ್ಲಿ ಬಂದಿರೋದಕ್ಕಿಂತ ಬೇರೆ ಹೆಡರ್ ಫೈಲ್ಸ್ನ ನಾವಾಗಿ ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಹೇಗೆಂದರೆ ಆ್ಯಶ್ ಇನ್ಕ್ಲೂಡ್ ಡಬಲ್ ಕೋಟ್ಸಲ್ಲಿ ಆಗಬೇಕು, ಯೂಸರ್ ಡಿಫೈನ್ಡ್ ಹೆಡರ್ ಫೈಲ್ಸ್ ಅಂತ ಇಲ್ಲಿ ತಗೊಂಡಿನಿ. ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಆ್ಯಶ್ ಇನ್ಕ್ಲೂಡನ್ನು ನಾನು ಮಿಸ್ ಮಾಡಿದ್ದೀನಿ. ಆ್ಯಶ್ ಇನ್ಕ್ಲೂಡ್ ಮೈ ಫೈಲ್ .h ಅಂತ ಇಲ್ಲಿ ಇರ್ಬೋದು, ಇದೆ ಮಿಸ್ ಆಗಿದೆ. ಅದನ್ನು ಬಿಟ್ಟು ನೀವು ಏನು ಬೇಕಾದ್ರೂ ಕೊಡ್ಬೋದು ಎಕ್ಸೆಟ್ರಾ. ನೆಕ್ಸ್ಟ್ ವಿ ಗೋ ವಿತ್ ಡೆಫಿನೇಷನ್ ಸೆಕ್ಷನ್. Definition section includes defining a named constant like hash define. ಅಂದರೆ ಒಂದು ವ್ಯಾಲ್ಯೂನ ಡಿಫೈನ್ ಮಾಡ್ತೀವಿ. ಇಲ್ಲಾಂದರೆ ಔಟ್ಸೈಡ್ ದ ಪ್ರೋಗ್ರಾಮ್. ಆ್ಯಶ್ ಡಿಫೈನ್ ನೇಮ್ಡ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಎಕ್ಸಾಂಪಲ್ ನೋಡ್ಬೋದು ನೀವು ಇಲ್ಲಿ, ಆ್ಯಶ್ ಡಿಫೈನ್ ಸೈಜ್ 10 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್. ದಿಸ್ ಸೆಕ್ಷನ್ ಇನ್ಕ್ಲೂಡ್ಸ್ ಡಿಕ್ಲರೇಷನ್ ಆಫ್ ಗ್ಲೋಬಲ್ ವೇರಿಯಬಲ್ ವಿಚ್ ಮೇ ಬಿ ಯೂಸ್ಡ್ ಟು ಥ್ರೂ ಔಟ್ ದ ಪ್ರೋಗ್ರಾಮ್. ಅಂತಂದರೆ ಗ್ಲೋಬಲ್ ವೇರಿಯಬಲ್ನ ಪ್ರೋಗ್ರಾಮಿನ ಹೊರಗಡೆ, ಅಂತಂದರೆ ಹೆಡರ್ ಫೈಲ್ನ ಕೆಳಗಡೆ, ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ನ ಕೆಳಗಡೆ ಡಿಕ್ಲೇರ್ ಮಾಡ್ತೀವಿ. ಯಾಕೆಂದರೆ ಮೇನ್ ಫಂಕ್ಷನಲ್ಲೂ ಕೂಡ ಯೂಸ್ ಮಾಡ್ಕೊಬೋದು ಮತ್ತು ಸಬ್ ಫಂಕ್ಷನ್ಗಳಲ್ಲಿ ಕೂಡ ಯೂಸ್ ಮಾಡ್ಕೊಬೋದು. ನಾವೇನಾದರೂ ಮೇನ್ ಫಂಕ್ಷನಲ್ಲಿ ವ್ಯಾಲ್ಯೂನ ಡಿಕ್ಲೇರ್ ಮಾಡ್ಕೊಂಡ್ರೆ ಮೇನ್ ಫಂಕ್ಷನಲ್ಲಷ್ಟೇ ಯೂಸ್ ಮಾಡೋಕ್ಕಾಗುತ್ತೆ, ಸಬ್ ಫಂಕ್ಷನ್ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಗ್ಲೋಬಲ್ ವೇರಿಯಬಲ್ನ ಔಟ್ಸೈಡ್ ದ ಪ್ರೋಗ್ರಾಮ್ನ ಯೂಸ್ ಮಾಡ್ಕೊತೀವಿ. ಸಿಂಟ್ಯಾಕ್ಸ್ ಇಲ್ಲಿ ನೋಡ್ಬೋದು, ಡಾಟಾ ಟೈಪ್ ವೇರಿಯಬಲ್ ನೇಮ್ ವ್ಯಾಲ್ಯೂ ಅಂತ ಕೊಟ್ಟಿದ್ದೀನಿ. ಎಕ್ಸಾಂಪಲ್ ಇಂಟ್ ಅನ್ನೋದು ಡಾಟಾ ಟೈಪು, ಎ ಅಂದರೆ ವೇರಿಯಬಲ್ ನೇಮು,
10 ವ್ಯಾಲ್ಯೂ ಕೊಟ್ಟಿದ್ದೀನಿ. ನೆಕ್ಸ್ಟು ಫಂಕ್ಷನ್ ಡಿಕ್ಲರೇಷನ್. ದಿಸ್ ಫೇಸ್ ಡಿಕ್ಲೇರ್ ದ ಫಂಕ್ಷನ್ ಅಂಡ್ ಇನ್ಫಾರ್ಮ್ ಟು ಕಂಪೈಲರ್ ದಟ್ ದ ಪಾಸಿಬಲ್ ಫಂಕ್ಷನ್ಸ್ ಅಂಡ್ ದೇರ್ ಸಿಗ್ನೇಚರ್ಸ್ ಅಂತಂತಂದರೆ ನಾವು ಕಂಪೈಲರ್ಗೆ ಹೇಳ್ತಾ ಇದ್ದೀವಿ ಪಾಸಿಬಲ್ ಫಂಕ್ಷನ್ಸ್ನ ನಾವು ಯಾವ್ಯಾವು ಆಗ್ತಾ ಇದ್ದೀವಿ ಅಂಡ್ ದೇರ್ ಸಿಗ್ನೇಚರ್ಸು ನಾವು ಏನೇನು ಬರಿತಾ ಇದ್ದೀವಿ ಅಂತ ಹೇಳ್ತಿದ್ವಿ, ಅದಕ್ಕೆ ಫಂಕ್ಷನ್ ಡಿಕ್ಲರೇಷನ್ ಅಂತ ಹೇಳ್ತಿದ್ದೀವಿ. ಕೆಳಗಡೆ ನೋಡ್ಬೋದು ರಿಟರ್ನ್ ಟೈಪ್ ಫಂಕ್ಷನ್ ನೇಮು ಇನ್ಪುಟ್ ಪ್ಯಾರಾಮೀಟರ್ ಆಗಿ ಕೊಡ್ತಿದ್ದೀವಿ. ಎಕ್ಸಾಂಪಲ್ಲು ವೈಡ್ ಪ್ರಿಂಟ್ ನೇಮ್ ಅಂತ ಕೊಟ್ಟಿದ್ದೀವಿ, ಅದರೊಳಗೆ ಇನ್ಪುಟ್ ಪ್ಯಾರಾಮೀಟರು ಕ್ಯಾರೆಕ್ಟರ್ ಅರೇ ತಗೊಂಡಿನಿ. ನೆಕ್ಸ್ಟು ಮೇನ್ ಫಂಕ್ಷನ್ ಡೆಫಿನೇಷನ್. ದಿಸ್ ರೀಜನ್ ಕಾನ್ಸಿಸ್ಟ್ ಆಫ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಪ್ರೋಗ್ರಾಮ್ to include calling of subfunction and other main functions by specific code. ಅಂದರೆ ಇಂಟ್ ಮೇನ್ ಅನ್ನೋಕ್ಕಿಂತ ದಿಸ್ ರೀಸನ್ ಕಾನ್ಸೆಪ್ಟ್ ಆಫ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಪ್ರೋಗ್ರಾಮ್. ಅಂದರೆ ಯಾವುದೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಾದ್ರೂ ಮೇನ್ ಫಂಕ್ಷನ್ ಬರದೆ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮೇನ್ ಫಂಕ್ಷನ್ ಒಳಗಡೆ ಸಬ್ ಫಂಕ್ಷನ್ನ ಕಾಲ್ ಮಾಡ್ಕೋಬೋದು, ಮತ್ತು ಏನಾದರೂ ಮೇನ್ ಫಂಕ್ಷನ್ನು ಕಾಲ್ ಮಾಡ್ಕೊಬೋದು ಬೈ ಸ್ಪೆಸಿಫಿಕ್ ಕೋಡಾಗಿ ನಾವು ಡಿಫೈನ್ ಮಾಡ್ಬೋದು. ಇಲ್ಲಿ ಕೆಳಗೆ ನೋಡ್ಬೋದು ಸಿಂಟೆಕ್ಸ್ ಡಾಟಾ ಟೈಪ್ ಮೇನ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಕೋಡ್ ರನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸಬ್ ಫಂಕ್ಷನ್ನ ಕೂಡ ಡಿಕ್ಲೇರ್ ಮಾಡ್ಕೋಬೋದು ಅಂತ ನಾನು ಇಲ್ಲಿ ಹೇಳಿದೆ, ಡೆಫಿನೇಷನಲ್ಲಿ ಹೇಳಿದ್ದೀವಿ. ನೆಕ್ಸ್ಟ್ ವಿ ಗೋ ವಿತ್ ಸಬ್ ಫಂಕ್ಷನ್ ಡೆಫಿನೇಷನ್. ದಿಸ್ ರೀಸನ್ ಡಿಫೈನ್ಸ್ ದ ಸಬ್ ಫಂಕ್ಷನ್ ಆಫ್ ದಿ ಬಾಡಿ. ನಾವು ಸಬ್ ಫಂಕ್ಷನಲ್ಲಿ ಏನೇನು ಬರೆದಿದ್ದೀವಿ ಪ್ರೋಗ್ರಾಮು, ಅದರೊಳಗೆ ಏನೇನಿದೆ ಇನ್ಸ್ಟ್ರಕ್ಷನ್ಸ್ ಅಂತ ಅದನ್ನೆಲ್ಲ ಹೇಳೋದಕ್ಕೆ ಏನಂತೀವಿ ಡಿಫೈನ್ಸ್ ದ ಪ್ರೋಗ್ರಾಮ್. ಸಬ್ ಫಂಕ್ಷನ್ನ ಡಿಫೈನ್ ಮಾಡ್ತೀವಿ, ಆ ಬಾಡಿನ ಡಿಫೈನ್ ಮಾಡ್ತೀವಿ, ಅದಕ್ಕೆ ಸಬ್ ಫಂಕ್ಷನ್ ಡೆಫಿನೇಷನ್ ಅಂತ ಹೇಳ್ತಿದ್ದೀವಿ. ನೆಕ್ಸ್ಟು ಇವಾಗ ನಾವೇನೇನು ನೋಡ್ತಾ ಬಂದರೆ ಡಾಕ್ಯುಮೆಂಟೇಷನ್, ಪ್ರೀ ಪ್ರೊಸೆಸ್ ಸ್ಟೇಟ್ಮೆಂಟು, ಡೆಫಿನೇಷನ್ ಸೆಕ್ಷನ್ನು, ಮೇನ್ ಫಂಕ್ಷನು, ಸಬ್ ಫಂಕ್ಷನು, ಇದು ಎಲ್ಲದೂ ಸೇರಿಸಿ ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀವಿ. ಇದು ಕೋಡ್ ಬಾಕ್ಸ್ ನೋಡೋಣ. ಇಲ್ಲಿ ನೋಡ್ಬೋದು ಹ್ಯಾಶ್ ಇನ್ಕ್ಲೂಡ್ ಅಂದರೆ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟು. stdio.h ಅಂತಂದರೆ ಅದು ಹೆಡರ್ ಫೈಲು. ಹ್ಯಾಶ್ ಡಿಫೈನ್ ಸೈಜ್ 5 ಅಂದರೆ ನಾವು ಹೊರಗಡೆನೆ ಡಿಫೈನ್ ಮಾಡ್ತಾ ಇದ್ವಿ, ಸೈಜ್ನ 5 ಅಂತ ಡಿಫೈನ್ ಮಾಡ್ತಿದ್ದೀವಿ. ಸಬ್ ಫಂಕ್ಷನ್ ಕಾಲಿಂಗ್ ಮಾಡ್ಕೊಂಡಿದ್ದೀವಿ. ವೈಡ್ ಪ್ರಿಂಟ್ ಮೈ ನೇಮ್ ಅಂತ ಸಬ್ ಫಂಕ್ಷನ್ ಕಾಲಿಂಗ್ ಮಾಡ್ಕೊಂಡಿದ್ದೀವಿ. ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ ಕೂಡ ಇದು ಹೌದು. ಇದು ಕೆಳಗಡೆ ಇಂಟ್ a = 10 ಅನ್ನೋದು ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ನು. ಇಂಟ್ ಮೇನ್ ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಪ್ರೋಗ್ರಾಮ್. ಇಲ್ಲಿ ಕೆಳಗಡೆ ನಾವು ಗ್ಲೋಬಲ್ ವೇರಿಯಬಲ್ನ ಪ್ರಿಂಟ್ ಮಾಡ್ತಾ ಇದ್ದೀವಿ, ಮತ್ತು ಸೈಜ್ ಪ್ರಿಂಟ್ ಮಾಡ್ತಾ ಇದ್ದೀವಿ. ಡಿಫೈನ್ ಅನ್ನೋ ಇದರಲ್ಲಿ ಪ್ರಿಂಟ್ ಮೈ ನೇಮ್ ಅನ್ನೋದನ್ನ ಸಬ್ ಫಂಕ್ಷನ್ ಇಲ್ಲಿ ಕಾಲಿಂಗ್ ಮಾಡ್ಕೊಂಡಿದ್ವಿ. ಇಲ್ಲಿ ಕೆಳಗಡೆ ಅದರದ್ದು ಬಾಡಿ ಆಫ್ ದಿ ಸಬ್ ಫಂಕ್ಷನ್ನ ಇಲ್ಲಿ ಕೆಳಗಡೆ ಬರ್ದಿದ್ವಿ. ಪ್ರಿಂಟ್ ಎಫ್ ಮೈ ನೇಮ್ ಶಿವಮೂರ್ತಿ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಈ ಪ್ರೋಗ್ರಾಮ್ನ ರನ್ ಮಾಡೋಣ. ಇಲ್ಲಿ ಕೆಳಗೆ ನೋಡ್ಬೋದು ನೀವು ಗ್ಲೋಬಲ್ ವೇರಿಯಬಲ್ ಎ ಕಂಟೆನ್ಸ್ ವ್ಯಾಲ್ಯೂ 10 ಅಂತ ಕೊಟ್ಟಿದ್ದೀವಿ. ನೇಮ್ ಕಾನ್ಸ್ಟೆಂಟ್ ಸೈಜ್ ಕಂಟೆನ್ಸ್ 5 ಅಂತ ಕೊಟ್ಟಿದ್ದೀನಿ, ವ್ಯಾಲ್ಯೂ ಪ್ರಿಂಟ್ ಆಗಿದೆ. ಇಲ್ಲಿ ಮತ್ತು ಸಬ್ ಫಂಕ್ಷನ್ಗೆ ನಾನು ನೇಮ್ ಅಂತ ಕೊಟ್ಟಿರ್ತೀನಿ, ಅದು ಮೈ ನೇಮ್ ಶಿವಮೂರ್ತಿ ಅಂತ ಪ್ರಿಂಟ್ ಆಗಿದೆ. ನಿಮಗೆ ಗೊತ್ತಾಗಿದೆ ಅಂದ್ಕೊತೀನಿ. ನೆಕ್ಸ್ಟು ಸಿ ಪ್ರೋಗ್ರಾಮಿಂಗ್ ಟು ಪ್ರಿಂಟ್ ಕಾಲೇಜ್ ನೇಮ್ ಅಂಡ್ ಅಡ್ರೆಸ್. ಸ್ಯಾಂಪಲ್ ಎಕ್ಸಾಂಪಲ್ ಕೊಡೋಣ ಕಾಲೇಜ್ ನೇಮ್ ಪ್ರಿಂಟ್ ಮಾಡೋಕ್ಕೆ. ಹ್ಯಾಶ್ ಇನ್ಕ್ಲೂಡ್ stdio.h. ಹ್ಯಾಶ್ ಇನ್ಕ್ಲೂಡ್ ಅಂದರೆ ಪ್ರೀ ಪ್ರೊಸೆಸ್ ಸ್ಟೇಟ್ಮೆಂಟು, stdio.h ಅಂದರೆ ಹೆಡರ್ ಫೈಲು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಪ್ರೋಗ್ರಾಮ್ ಅನ್ನೋದು ಇಂಟ್ ಮೇನು. ಇಲ್ಲಿ ಕಾಲೇಜ್ ನೇಮು ಮತ್ತು ಅದರ ಅಡ್ರೆಸ್ನ ಪ್ರಿಂಟ್ ಮಾಡೋಣ. ICCA ಅಂದರೆ ಇಂಟರ್ಫೇಸ್ ಕಾಲೇಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕಾಲೇಜ್ ನಮ್ಮದು. ನೆಕ್ಸ್ಟು ದಾವಣಗೆರೆಯಲ್ಲಿದೆ. ಈ ಪ್ರೋಗ್ರಾಮ್ ರನ್ ಮಾಡೋಣ. ಇಲ್ಲಿ ನೋಡ್ಬೋದು ICCA ದಾವಣಗೆರೆ ಅಂತ ಪ್ರಿಂಟ್ ಆಗಿದೆ. ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ನೈಸ್ ಡೇ.